ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಣ ಬಡಿದಾಟ. ಯತ್ನಾಳ್ ವಿಜೇಂದ್ರ ಬಣದ ಪ್ರತಿಷ್ಠೆಯ ಫೈಟ್ ನಡೀತಾ ಇದೆ. ಯತ್ನಾಳ್ ಉಚ್ಚಾಟನೆ ಆಗಲೇಬೇಕು ಅಂತ ವಿಜೇಂದ್ರ ಆಪ್ತರು ಪಟ್ಟು ಹಿಡಿದಿದ್ದಾರೆ. ಬೆಳ್ಳಂಬೆಳಗ್ಗೆ ಬಿಎಸ್ವೈ ನಿವಾಸಕ್ಕೆ ಮಾಜಿ ಶಾಸಕರು ಬಂದಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿಯೇ ಚುನಾವಣೆಗೆ ಹೋಗಿ ಮತ್ತೆ 130-135 ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ದೇವರುಗಳಲ್ಲಿ ನಾವು ಇಟ್ಟು ಬಂದಿದ್ದೇವೆ. ಇದಾದ ನಂತರ ನಾವು ನಮ್ಮ ಪಕ್ಷದ ಇದುವರೆಗೂ ನಾವು ಯಡಿಯೂರಪ್ಪನವ್ರನ್ನ ಭೇಟಿ ಆಗಿರಲಿಲ್ಲ. ಈಗ ಏನು ನಡೆದಿದೆ ಅಂತ ಹೇಳಿ, ಯಾಕೆಂದರೆ ನಾವು ಪ್ರತ್ಯೇಕವಾಗಿ ಹೋಗಿದ್ರು ಕೂಡ ನಾವು ಪಕ್ಷದ ಪರವಾಗಿ ಮತ್ತು ಈ ಪಕ್ಷದ ನೇತಾರರಾದಂಥ ಯಡಿಯೂರಪ್ಪನವರಿದ್ದಾರೆ, ಅವ್ರ ಪರವಾಗಿ ಧ್ವನಿ ಎತ್ತಿ ಬಂದಂಥವ್ರು. ಅವರಿಗೆ ಏನೇನಾಯಿತು ಅನ್ನೋಂಥ ವಿಷಯವನ್ನು ಅವ್ರ ಗಮನಕ್ಕೆ ತರಬೇಕು ಅಂತ ನಾವು ಇವತ್ತೊಂದು 25 ಜನ ಅವ್ರ ಮನೆಗೆ ಬಂದು ಅವ್ರು ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಇಲ್ಲಿ ಬಂದರು. ಅವ್ರ ಗಮನಕ್ಕೂ ಕೂಡ ನಾವು ಈ ವಿಷಯವನ್ನು ತಂದಿದ್ದೇವೆ. ಅವರಿಗೆ ಅವರು ಅಧ್ಯಕ್ಷರು ಹೇಳಿದ್ದಿಷ್ಟೇ, ಪಕ್ಷದ ಸಂಘಟನೆ ಆಗಬೇಕು, ಸಂಘಟನಾ ಪರ್ವ ಪ್ರಾರಂಭ ಆಗಬೇಕು, ಸಕ್ರಿಯ ಸದಸ್ಯತ್ವವನ್ನು ಬಲಪಡಿಸಬೇಕು. ಇದನ್ನು ರಾಜ್ಯದ ಮತ್ತು ರಾಷ್ಟ್ರದ ನಾಯಕರು ಕೂಡ ನಿರೀಕ್ಷೆ ಮಾಡ್ತಾರೆ. ಆದಷ್ಟು ಬೇಗ ಎಲ್ಲರೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅವರಿಗೆ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡಿದ್ದೇವೆ. ನಾವು ಇಷ್ಟು ಜನ ಏನಿದ್ದೇವೆ, ಇಷ್ಟೇ ಜನ ಅಲ್ಲ, ಇನ್ನೂ ಭಾಳಷ್ಟು ಜನ ತಮ್ಮನ್ನು ಭೇಟಿ ಆಗಬೇಕು ಅಂತ ಇದ್ದಾರೆ. ಈ ಅಧಿವೇಶನ ಆದ ನಂತರ ನಮಗೆ ಸುಮಾರು ಒಂದು ಅರ್ಧ ದಿವಸ ನೀವು ನಮಗೆ ಟೈಮ್ ಕೊಡಬೇಕು, ನಿಮ್ಮ ಜೊತೆಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿದಾಗ ಅವರು ಇಲ್ಲ, ಅಧಿವೇಶನ ಮುಗಿದ ಮೇಲೆ ನಾವೆಲ್ಲ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೌಹಾರ್ದಯುತವಾಗಿತ್ತು. ನಾವು ಈಗಾಗಲೇ ನಿನ್ನೆನೆ ನಮ್ಮ ರೇಣುಕಾಚಾರ್ಯ ಅವರು, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು, ನಾವೆಲ್ಲ ಮೈಸೂರಲ್ಲಿ ನಾಗೇಂದ್ರ ಅವರು ಏನು ಸೇರಿಕೊಂಡಿದ್ವಿ. 10ನೇ ತಾರೀಕು 9ನೇ ತಾರೀಕು ದಾವಣಗೆರೆಯಲ್ಲಿ ಹಾಟ್ ಮಾಡಿ 10ನೇ ತಾರೀಕು ದಾವಣಗೆರೆಯಲ್ಲಿ ಕೂಡ ಎಲ್ಲರೂ ಕೂಡ ಒಂದು, ಯಾಕೆಂದರೆ ದಾವಣಗೆರೆ ಒಂದು ಮಧ್ಯ ಪ್ರಾಂತ ಇತ್ತು ಇಡೀ ರಾಜ್ಯಕ್ಕೆ. ಅಲ್ಲಿ ಎಲ್ಲರೂ ಕೂಡ ಒಂದು ಸೇರಿಕೊಂಡು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮತ್ತು ಪಕ್ಷವನ್ನು ಬಲಪಡಿಸುವ ಬಗ್ಗೆ ಇನ್ನೊಂದು ಚರ್ಚೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಮುನ್ನಡೀತೀವಿ. ಉದ್ದೇಶ ಏನೋ ಅರ್ಥ ಆಗಿಲ್ಲ ಸರ್, ಯತ್ನಾಳ್ ಉಚ್ಚಾಟನೆ ಮಾಡೋದೇ ಉದ್ದೇಶ. ಈಗ ನೋಡಿ, ನಾವು ಹೇಳಿದ್ವಿ ಕಾರ್ಯಕರ್ತರು ನಮಗಿಂತ ಹೆಚ್ಚಾಗಿ ನಿನ್ನೆ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯುವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಯೋಕ್ಕೆ ಕಾರ್ಯಕರ್ತರು ಬಿಡಲಿಲ್ಲ. ಇಲ್ಲ, ನೀವು ಪಕ್ಷ ಮೊದಲು ಅವ್ರನ್ನ ಉಚ್ಚಾಟನೆ ಮಾಡಿ. ನಾವು ಈಗಲೂ ಕೂಡ ಅವರಿಗೆ ಅಲ್ಲಿ ವಿನಂತಿ ಮಾಡ್ತೀವಿ. ಈಗೂ ಕೂಡ ಟೈಮ್ ಮಿಂಚಿಲ್ಲ. ಪಕ್ಷದ ಜೊತೆಗೆ ಕೈ ಜೋಡಿಸಿ, ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೋ ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದರೆ ಸಾಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಾಮೋಪಾಯದಲ್ಲಿ ಕೇಳಿದ್ದೀವಿ, ಇಲ್ಲಾಂದ್ರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಯಾವ ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೆ ನಮ್ಮ ರೇಣುಕಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಹೈಕಮಾಂಡ್ ನಿಮ್ಮ ಪರವಾಗಿದ್ದಾರೆ, ಯಾರು ನಿಮ್ಮ ಪರವಾಗಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಹೇಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರು ಕೂಡ ಏನು ಹೇಳಿಲ್ಲ. ಸುಮ್ಮನೆ ಹೈಕಮಾಂಡ್ ಈ ಗುಮ್ಮ ಬಂತು, ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವ ಹೈಕಮಾಂಡ್ ಅವ್ರ ಪರವಾಗಿಲ್ಲ. ಹೈಕಮಾಂಡ್ ಇರೋದು ಪಕ್ಷದ ಅಧ್ಯಕ್ಷರ ಪರವಾಗಿ, ಪಕ್ಷದ ಪರವಾಗಿ ಹೈಕಮಾಂಡ್ ಇದೆ. ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರ ಹತ್ರ ನಾವು ಮಾಜಿ ಶಾಸಕ ಬಿಸಿ ಪಾಟೀಲ್ ಮಾತನಾಡ್ತಾ ಹೇಳಿದ್ರು, ಏನಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಮತ್ತೆ ಹೈಕಮಾಂಡ್ ನನ್ನ ಜೊತೆಗಿದೆ ಅಂತ ಯತ್ನಾಳ್ ಹೇಳ್ತಿದ್ದಾರೆ. ಆದರೆ ಯಾರೂ ಕೂಡ ಇಲ್ಲ, ಇದ್ರೆ ಅವ್ರ ಹೆಸರು ಹೇಳಿ, ಅದು ಯಾರಿದ್ದಾರೆ ಅವರು ಹೈಕಮಾಂಡ್ ಪರವಾಗಿ ನಾಯಕರು, ಅವ್ರ ಪರವಾಗಿರುವಂಥವ್ರು ಯಾರು ಅಂತ ಹೆಸರು ಹೇಳಬೇಕು. ಎಲ್ಲದಕ್ಕೂ ಕೂಡ ಒಂದು ಮಿತಿ ಅಂತ ಇದೆ. ಸೊ ಆ ಕಾರಣಕ್ಕೆ ಇನ್ನೂ ಕೂಡ ಅವ್ರಿಗೆ ಅವಕಾಶ ಇದೆ. ಯತ್ನಾಳ್ ಅವರಿಗೆ ಇದೆಲ್ಲವನ್ನ ಕೂಡ ಬಿಟ್ಟು ಪಕ್ಷದ ಜೊತೆಗೆ ಸಂಘಟನೆಗೆ ನಿಲ್ಲುವಂಥ ಅವಕಾಶ ಇದೆ. ಅದನ್ನು ದಯವಿಟ್ಟು ಅವ್ರು ಮಾಡಲಿ ಅಂತ ಹೇಳಿದ್ದಾರೆ. ಬನ್ನಿ, ಕಟ್ಟ ಸುಬ್ರಹ್ಮಣ್ಯ ಮಾತಾಡ್ತಾರೆ ನೋಡೋಣ. ರೇಣುಕಾಚಾರ್ಯ ಅವರು, ಬಿಸಿ ಪಾಟೀಲ್ರು, ಹಾಲಪ್ಪನವರು, ನಾಗೇಂದ್ರ ಅವರು ನಾವೆಲ್ಲ ಕೂಡ ಪ್ರಮುಖರೆಲ್ಲ ಸೇರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ತದನಂತರ ನಮ್ಮ ಅಧ್ಯಕ್ಷರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಭಾಗದಲ್ಲಿ ಟೂರ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರು ಪಕ್ಷದ ಸಂಘಟನೆ
ರೇಣುಕಾಚಾರ್ಯ ಅಂಡ್ ಟೀಮ್ ಈಗ ಒಗ್ಗಟ್ಟಾಗಿರೋದು ವಿಜೇಂದ್ರ ಅವರ ವಿರುದ್ಧ, ಯಡಿಯೂರಪ್ಪ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಆಗ್ತಿದೆ. ಈ ಮೂಲಕ ಪಕ್ಷದ ವಾತಾವರಣ ಹಾಳಾಗ್ತಿದೆ ಅನ್ನೋದು ಈಗ ಎಲ್ಲಾ ನಾಯಕರ ಅಭಿಪ್ರಾಯ. ಹಾಗಾಗಿ ಕೂಡಲೇ ಅವರ ಮೇಲೆ ಕ್ರಮ ಆಗಲಿ, ಉಚ್ಚಾಟನೆ ಆದರೂ ಪರವಾಗಿಲ್ಲ ಅಂತ. ಆದರೆ ಈಗಲೂ ಕೂಡ ಒಂದು ಅವಕಾಶ ಇದೆ, ಅವರು ತಮ್ಮನ್ನ ತಾವು ಸರಿಪಡಿಸ್ಕೊಳ್ಳಿ, ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತಾಡೋದನ್ನ ನಿಲ್ಲಿಸಲಿ ಅಂತ ಇವ್ರು ಹೇಳ್ತಿರೋದು. ಆದರೆ ಯತ್ನಾಳ್ ಹೇಳ್ತಿದ್ದಾರೆ, ನಾನು ಮಾತನಾಡ್ತಿರೋ ಸರಿ ಇದೆ, ಇವರೇನು ಕ್ರಮ ಕೈಗೊಳ್ತಾರೆ ಕೈಗೊಳ್ಳಿ.